ನನ್ನ ದಪ್ಪಾದ ಜರ್ನಿಯನ್ನು ನಾನು ಹೇಳ್ತೇನೆ. ಮೊದಲೆಂತ ಗೊತ್ತಾ, ನಾನು ಸಪೂರ ಅಂದರೆ ತುಂಬ ಸಪೂರ ಇದ್ದೆ. ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ನೋಡಿರ್ಬೋದು, ಇಷ್ಟು ಸಪೂರ ಇದ್ದೆ. ಹಾಗೆ ಆವಾಗ ನಾನು ಒಂದು ಡಬ್ಬ, ಒಂದು ವೆಯ್ಟ್ ಗೇನ್ ಇತ್ತು, ಒಂದು ಮದ್ದು ಬರ್ತದೆ, ಅದನ್ನು ಕಾಲಿಗೆ ಮೊದಲಿನವರು ಯಾರೋ ಒಂದು ಪುರಾತನ ಕಾಲದವ್ರು ಹೇಳಿದ್ದಾರೆ, ಕಾಲಿಗೆ ನೀರು ಹಾಕಿದರೆ ಹಿಂದೆಗಡೆ ಕೂಡ ನೀರು ತಾಗಬೇಕು. ನೀರೇ ಇಲ್ಲ ಗೈಸ್, ನೋಡಿ ತೋಡಲ್ಲಿ ಎಲ್ಲ ಮಳೆ ಇಲ್ಲಲ್ಲ. ಬಾಲವಾಡಿ ಕೊಡ್ತೀನಿ. ಈಗ ಎಷ್ಟು ಜನ, ಉಪ್ಪಿನಕಾಯಿ, ಚಟ್ನಿ, ಮತ್ತು ಇದೆಂತ ಗುಜ್ಜೆ, ಇದು ಮಾವಿನಕಾಯಿ, ಮತ್ತು ಇದು ಪಲಾವ್. ಊಟವಾಡ ಚಂದದ ನಾನು. ಮತ್ತು ಇದರಲ್ಲಿ ಪ್ರಸಾದ ಉಂಟು, ಬಿಸ್ಕೆಟ್ ಲೆಕ್ಕ ಸ್ವೀಟ್ ಇದೆ. ಇಂಚಿನ ಕುಲು ಒಂಚೇದು ಒಂದು ತಿನ್ಬಿಡು, ಲೆಕ್ಕದ ಕುಲು ತಿನ್ನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. 7 ಗಂಟೆ ಆಯಿತು. ಈಗ ನಾನು ಬ್ರಷ್ ಏನು ಮಾಡಲಿಲ್ಲ, ಚಹಾ ಇಡ್ತಾಯಿದ್ದೇನೆ. ಈಗ ಇದೊಂದು ತಿಂಡಿ ಕೂಡ ಆಗಬೇಕು. ತಿಂಡಿ ಚಪಾತಿ ಮಾಡುವಂತ ಇದ್ದೇನೆ, ದೇವಲ್ಲ ಅದು ಉಂಟು. ಅದನ್ನು 4 ನಾಟಿ ಚಪಾತಿ ಮಾಡಬೇಕು. ಹಾಗೆ ಅಮ್ಮ ಮಲ್ಕೊಂಡಿದ್ದಾರೆ. ಅಮ್ಮ ಮಲಗಿದ್ದಾರೆ. ಖುಷಿ ಮತ್ತು ಗೈಸ್ ಮತ್ತೊಂದು ಇಲ್ಲಿ ಮನೆ ಹತ್ತಿರ ಒಂದು ಫಂಕ್ಷನ್ ಉಂಟು, ಹೋಗ್ಬೇಕಾ ಬೇಡವಾ ಅಂತ ಉಂಟು. ಯಾಕಂದರೆ ನನಗೆ ತುಂಬ ಕೆಲಸ ಉಂಟಾಯಿತು. ಬಟ್ಟೆ ಕೂಡ ಎಣ್ಣೆ ಕೂಡ ಹೋಗಲಿಲ್ಲ ನಾನು. 2 ದಿವಸ ಬಟ್ಟೆ ಉಂಟು, ಕೃಷಿಗೆ ನೀರು ಕೊಡಬೇಕು, ಬಾಕಿದೆಲ್ಲ ಉಂಟು. ಅದಾದಮೇಲೆ ಹೋಗಬೇಕು. ಆಗ ಮಧ್ಯಾಹ್ನ ಆಗ್ತದೆ ಅಂತ ನೋಡು ಏನಾಗ್ತದೆ ಅಂತ. ಈಗ ಚಹಾ ಮಾಡಿ ಮತ್ತೆ ಸಿಗ್ತೇನೆ. ಕೃಷಿಯಲ್ಲಿ ಏನೆಲ್ಲ ಆಗಿದೆ ಅಂತ ಆಮೇಲೆ ನೋಡು. ಚಹಾ ಬಿಡ್ತೇನೆ ನಾನು ಮೊಬೈಲ್. ಗೈಸ್, ಕೃಷಿಗೆಲ್ಲ ನೀರು ಕೊಟ್ಟಾಯಿತು. ಈಗ ಕೊಟ್ಟದಷ್ಟೇ. ಈಗ ಮೊದಲು ಏನು ಮಾಡಿದ್ದು ಗೊತ್ತಾ, ನಾನು ಬಟ್ಟೆ ಒಗ್ದದ್ದು. ಅಲ್ಲಿ ನೋಡಿ, ಆಗ ಅಲ್ಲಿ ಬಟ್ಟೆ ಒಗ್ದು ಹಾಕಿದಾಗ ಯಾವಾಗಲೂ ನಾನು ಕೃಷಿಗೆ ನೀರು ಕೊಟ್ಟು ಆಮೇಲೆ ಬಟ್ಟೆ ಒಗಿದ್ದು. ಇವತ್ತು ಮೊದಲೇ ಇದು ಮಾಡಿ ಹೀಗೆ ಬಂದಿದ್ದೇನೆ. ಈಗ ನಿಮಗೆ ತೋರಿಸ್ತೇನೆ ಕೃಷಿ ಆಯಿತು. ನಿಮಗೆ ತೋರಿಸದಿದ್ದರೆ ನನಗೆ ಸಮಾಧಾನ ಇಲ್ಲ. ನನ್ನ ಕಂಟೆಂಟ್ ಕೂಡ ಆಯಿತು ನನಗೆ. ಇವತ್ತು ತೆಕ್ಕರೆಲ್ಲ ತೆಗಿಲಿಕ್ಕೆ ತೆಗಿಬೋದು. ನಿನ್ನೆ ಕೂಡ ಇತ್ತು, ನೋಡ್ಬೋದು. ಈಗ ಇದೆಲ್ಲ ತೆಗೆಯುವಂಥದ್ದಲ್ಲ, ಅದು ತೆಗಿಬೋದು. ನೋಡಿ ದೊಡ್ಡದಾಗಿದೆ, ಅದು ತೆಗಿಬೋದು. ಹಾಗೆ ಮತ್ತೊಂದು ಗೊತ್ತಾ, ನಾನು ಹೇಳಿದ್ದೆಲ್ಲ ನಿನ್ನೆ ವೀಡಿಯೋದಲ್ಲಿ ತೋರಿಸಿದ್ದೆ, ಒಂದು ಕಾಯಿ ಆಗಿದೆ ಎಂತ ಅಂಥೇಳಿ. ಅದು ಚಿಪ್ಪಡಿ ಗೈಸ್, ಚಿಪ್ಪಡಿ. ಚಿಪ್ಪಡಿ ಇಲ್ಲದ್ರೆ ಅದು ಬಚಂಗಾಯಿ. ಮತ್ತು ಇದೊಂದು ತೆಗಿಯುವ ನೋಡುದು ನಾನೊಂದು ದೊಡ್ಡದಾಗಿದೆ ಮಾರಿ. ಇದು ಒಂದಾಗಿದೆ, ಗಲ್ಲಿ ಒಂದಾಗಿದೆ. ತೆಗಿಯುವ ನೋಡುದು ಅದನ್ನು. ಮತ್ತು ಇದು ಎಂತ ಮಾಡೋದು ಅಂತ ಗೊತ್ತಿಲ್ಲ, ಸುಮ್ಮನೆಲ್ಲ. ಅದಕ್ಕೆ ಇವತ್ತು ನನಗೆ ಹೋಗ್ಲಿಕ್ಕೆ ಮಧ್ಯಾಹ್ನ ಕೂಡ. ಮತ್ತು ಅಮ್ಮ ತಿನ್ನುವುದಿಲ್ಲ. ಬದನೆ ಇಷ್ಟ ಆಗಿದೆ. ಸೌತೆಕಾಯಿ ದೊಡ್ಡದಾಗಿದೆ. ಈಗ ಸೌತೆಕಾಯಿ ದೊಡ್ಡ, ಇದನ್ನು ತೆಗಿಬೋದು. ಆದರೆ ಈಗ ತೆಗೆಯುವುದು ಬೇಡ. ಅಂತ ಪದಾರ್ಥ ಮಾಡುವ ದಿವಸ ತೆಗೆಯುವ. ಸುಮ್ಮನೆ ತೆಗೆದು ಫ್ರಿಜ್ಜಲ್ಲಿ ಇಡೋದು ಯಾಕೆ, ಅದು ಗಿಡದಲ್ಲಿ ಮಾತ್ರ ಇರಲಿ. ಆಮೇಲೆ ಇನ್ನೊಂದು ಅಪ್ಡೇಟ್ ಅಂತ ಹೇಳಿದರೆ, ಇದರಲ್ಲಿ ಕೂಡ ಬದನೆ ಆಗಿದೆ. 2-3 ಗಿಡದಲ್ಲಿ ಆಗಿದೆ ನೋಡಿ. ಹೂವಲ್ಲಿ ಆಗ ಬದನೆ ಇಲ್ಲಿ ಮಿಡಿಗಳೆಲ್ಲ ಕಾಣ್ಬೋದು. ಇಲ್ಲಿ ಕೂಡ ಆಗಿದೆ. ಮತ್ತು ಆ ಬಳ್ಳಿ ಸ್ವಲ್ಪ ದೊಡ್ಡದಾಯಿತು ಗೈಸ್. ಅದು ಯಾವುದು ಗೊತ್ತಾಯ್ತಾ, ಅದು ಇದು ಕುಂಬುಡ ಅಂತ ಹೇಳ್ತೇವಲ್ಲ ನಾವು, ಅದು. ಹಾಗೆ ಮತ್ತು ನಮ್ಮ ಕೃಷಿ ಮೇಳದ್ದು ಗಿಡ ಹೂವಲ್ಲಿ ಆಗ ಹಾಗೆ. ಮತ್ತು ಕೆಂಬುಡಿಯಲ್ಲಿ ಏನೂ ಇಲ್ಲ, ಅಪ್ಡೇಟ್ ಏನಿಲ್ಲ ಅಷ್ಟೇ. ಮತ್ತು ಬಸಳೆ ತುಂಬ ಒಳ್ಳೆ ಗ್ರೋ ಆಗಿದೆ ಗೈಸ್. ಅಂಗಡಿಯಲ್ಲಿ ತಗೊಂಡ್ರು ಇಷ್ಟು ದಪ್ಪ ಬಸಳೆ ಸಿಗೋದಿಲ್ಲ. ಹಾಗೆ ಅಷ್ಟು ಇವತ್ತಿನ ಇಷ್ಟೇ. ಈಗ 2 ಆಗಿದೆ ನೋಡಿ. ಒಂದಲ್ಲಿ ಉಂಟು, ಇಲ್ಲಿ ಊರಿದ್ದಲ್ಲ ಆಯಿತು. ಅದು ಇದು ಕಾಟು ಊರಿದ್ದು ಹಾಗೆ ಆಗೋದಿಲ್ಲ, ಗ್ರೀನ್ ಇರ್ತದೆ ಕಾಯಿಯಲ್ಲೇ. ಹಾಗೆ ಅಷ್ಟೇ ಅಪ್ಡೇಟ್ ನಮ್ಮ ಮನೆಯ ಬ್ಯಾಕ್ ಸೈಡ್. ಹಾಗೆ ಕೆಲವು ಜನ ಎಲ್ಲ ಹೇಳ್ತಾ ಇದ್ರಿ, ಸಾಧನೆ ಮಾಡಿಸಿ. ನಮಗೆ ಕೂಡ ಉಂಟು ಬೈ ಸಾಧನೆ ಮಾಡಿಸೋದು. ಅಂದರೆ ನಾವು ಎಂತಾದರೂ ಒಂದು ಮಾಡಬೇಕಂತ ಹೇಳಿ ಯಾವುದಕ್ಕಾದರೂ ಸೇವಿಂಗ್ಸ್ ಮಾಡಿ ಇಡ್ತೇನಲ್ಲ ನಾನು, ಆವಾಗ ಹುಷಾರಿಲ್ಲದೆಲ್ಲ ಆಗ್ತದೆ. ಮತ್ತು ಅದನ್ನು ಅದಕ್ಕೆ ಖರ್ಚು ಮಾಡಿ ಅದು ಅದಕ್ಕೆ ಹೋಗ್ತದೆ. ಹಾಗೆ ಯಾವುದು ನನಗೆ ಹತ್ತಿರ ಬರೋದಿಲ್ಲ. ನೋಡುವ, ಟೈಮ್ ಬಂದಾಗ ಮಾಡಿಸುವ. ಎಲ್ಲದಕ್ಕೂ ಟೈಮ್ ಬರಬೇಕು. ಅದ ನಾನು ಬೇಗ ಒಳ್ಳೆ ತೆಕ್ಕರೆ ಪಡವೈಸು ತೆಕ್ಕರೆ ನೆಪ್ಪುನಿ ತೆಪ್ಪರೆ ಬೊಕದ ಆಲೆಚ್ಚಿ ದಾದಿ ತೆಕ್ಕರೆ
ಇರೇತೀನಿ ಎಲ್ಲ ಅಪ್ಪುಜಿ ಕುಂಕುಮ ಉಂಟು ಮಾವನ ಮನೆಗೆ ಹೋಗುದು. ಮತ್ತು ಕೃಷಿಗೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ. ನಾನು ಹೇಳಿದ್ದೇನೆ ಇನ್ನು ಬೇಡ ಅವರು ಕೃಷಿ ಎಂಥ ಕೆಲಸ ಮಾಡೋದು ಬೇಡ ಅಂತ. ಹಾಗೆ ಇನ್ನು ನೀರು ಕೊಡೋದು, ಹಾರ್ವೆಸ್ಟ್ ಮಾಡೋದು ಎಲ್ಲ ನಾನೇ, ನೀರು ಇಲ್ಲದೆ ನಾನೇ ಕೊಡ್ತಾ ಇದ್ದದ್ದು. ತರಕಾರಿ ತೆಗಿಲಿಕ್ಕೆ ಅವರನ್ನು ಕರಿತಾ ಇದ್ದೆ, ಯಾಕಂದರೆ ಅದೊಂದು ಖುಷಿ ಅಲ್ಲ ತೆಗೆಯೋದು. ಇನ್ನು ಬೇಡ ಅಂತ, ಯಾಕಂದರೆ ಅವರಿಗೆ ಆಗೋದಿಲ್ಲ, ಸ್ವಲ್ಪ ಆಯಾಸ ಆದರೂ ಉಂಟಲ್ಲ, ಜ್ವರ ಬರ್ತದೆ. ಅದಕ್ಕೆ ಈಗ ನೀಟೇ ಮಾಡಿಸೋದಿಲ್ಲ ಅವ್ರ ಹತ್ರ, ಎಲ್ಲ ನಾನೇ ಮಾಡಿ. ಬೇಡ, ಅವರ ಆರೋಗ್ಯವಾಗಿದ್ದರೆ ಸಾಕು ಅಲ್ಲ, ಅಷ್ಟೇ ಸಾಕು. ಅವ್ರು ಕೂತ್ಕೊಂಡಿದ್ರೇ ಸಾಕು. ಈಗ ಅದು ಕೂಡ ಮಾವನ ಮನೆಗೆ ಹೋಗ್ತೇನೆ ಅಂತ ಹೇಳಿದಾಗ ಕಳಿಸಿಲ್ಲ, ಇಲ್ಲದೆ ಕಳಿಸೇ ಇರಲಿಲ್ಲ. ಮತ್ತು ಮನೆಯಲ್ಲಿ ಎಷ್ಟು ಕೂತ್ಕೊಳ್ಳೋದು, ಹೋಗಿ ಬರಲಿಕ್ಕೆ ಸ್ವಲ್ಪ ಇಲ್ಲೇ ಹತ್ತಿರಲ್ಲ. ಅದೊಂದು ಮನೆ ಹೋಗ್ಲು ಉಂಟು ಗೈಸ್, ಇಲ್ಲಿಂದ ತುಂಬ ನಡಿಬೇಕು. ಹಾಗೆ ನಾನು ನನ್ನ ಮಾಮಿಯವರು ಇಬ್ಬರು ಕೂಡ ಹೋಗ್ತಾ ಇದ್ದಾರಂತೆ. ಹಾಗೆ ಈಗ ಯಾರಾದರೂ ಒಬ್ಬರ ಜೊತೆ ನಾನೊಂದು ಹೋಗುವ ಅಂತ. ಈಗಲ್ಲ ಮತ್ತೆ ಹೋಗು, ಫಂಕ್ಷನ್ ಒಂದು ಎಷ್ಟು ಉಂಟಲ್ಲ, ಇನ್ವೈಟ್ ಮಾಡಿ ಹೋಗ್ತಾರೆ, ಮತ್ತು ಹೋಗೋದೆ ಅಂತ ಮಾಡೋದು ಸರಿ ಆಗೋದಿಲ್ಲ ಮತ್ತೆ. ಈಗ ಮತ್ತೆ ಮೊನ್ನೆ ನಾನು ಕೃಷಿ ಗಿಡ ನೆಟ್ಟೆಲ್ಲ ಗೈಸ್, ಆಗಿದ್ದು ನೋಡಿ ಅಂತ ಈಗ ಕಾಣ್ತದ. ಅದು ಕೊಟ್ಟು ಹಿಡಿತೇವಲ್ಲ, ಆಗತ್ತಾಗಿತ್ತು. ಕುಳಿಕಾಗ್ತಿಲ್ಲ ಒಳಗಡೆ ಇಲ್ಲ, ಸೆಕೆಯಲ್ಲಿ ಜನಗಳನ್ನು ಸಾಯುವಾಗಿ ಮಾಡ್ತಾರಂತ ಈ ಸೆಕೆ. ಈಗ ಅಮ್ಮೇಲಿ ಕುತ್ಕೊಂಡದ್ದು ಅಂದ ಹಂಚಿನ ಏರಿ ಇಜ್ಜಿ ಆಗಲಿ ಮತ್ತೆ ಟೈಮ್ ಮಾಡು ಒಂದು ತಿಂಗಳು ಏರಿಗ್ಲ ಬೇಗ ಇಜ್ಜಿ ಅಂಚ ಮತ್ತ ನಮ್ಮನೆ ಇಟ್ಟುಂಟು ಅಂಚದ ಇಜ್ಜಿ ಮಾತೆರೆಗ್ಲ ಒಂದು ಲೆಕ್ಕ. ಮತ್ತು ಕೆಲವರೆಲ್ಲ ಮೊನ್ನೆ ಕಮೆಂಟಲ್ಲಿ ಕೂಡ ಇತ್ತು ಗೈಸ್ ಅಂತಂದರೆ ನಾನು ವೆಯ್ಟ್ ಗೇನ್ ಹೇಗಾದದಂತೇಳಿ, ನನ್ನ ದಪ್ಪ ಹೇಗಾದದಂತೇಳಿ. ನನ್ನ ದಪ್ಪ ಆದ ಜರ್ನಿಯನ್ನು ನಾನು ಹೇಳ್ತೇನೆ. ಮೊದಲೆಂತ ಗೊತ್ತಾ, ನಾನು ಸಪೂರ ಅಂದರೆ ತುಂಬ ಸಪೂರ ಇದ್ದೆ. ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ನೋಡಿರ್ಬೋದು, ಇಷ್ಟು ಸಪೂರ ಇದ್ದೆ. ಹಾಗೆ ಆವಾಗ ನಾನು ಒಂದು ಡಬ್ಬ ಒಂದು ವೆಯ್ಟ್ ಗೇನ್ ಇತ್ತು, ಒಂದು ಮದ್ದು ಬರ್ತದೆ, ಅದನ್ನು ಮೆನ್ಷನ್ ಮಾಡಬಾರ್ದು, ಅದು ಒಳ್ಳೆಯದಲ್ಲ ಅಂತ ಜೀವಕ್ಕೆ. ಅದನ್ನು ತೊಗೊಂಡಿದ್ದೇನೆ ಆಯಿತಾ, ಒಂದು 3 ಡಬ್ಬಿ ತೊಗೊಂಡಿದ್ದೇನೆ. ಆವಾಗ ಸ್ವಲ್ಪ ದಪ್ಪ ಆಗಿದ್ದೆ ಆಟೋಮೆಟಿಕ್ ತನ್ನತಿಗೆ ಒಂದು ಕುಡಿಯುವಾಗ. ಕೆಲವರೆಲ್ಲ ಕುಡ್ದಿರ್ಬೋದು, ನಾನು ಅದನ್ನು ಹೇಳೋದಿಲ್ಲ, ಅದು ಜೀವಕ್ಕೆ ಒಳ್ಳೆಯದಲ್ಲ ಅಂತ ಎಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ರಿಸ್ಕಲ್ಲಿ ನಾವು ತೊಗೊಳ್ಬೇಕು. ಹಾಗೆ ಅದನ್ನು ನೀರಿಗೆ ಹಾಕಿ ಕುಡಿಲಿಕ್ಕೆ, ಅದು ಹುಡಿ. ಹಾಗೆ ಅದನ್ನು ಹಾಗೆ ಮಾಡ್ತಾ ಇರುವಾಗ ದಪ್ಪಾಗಿದ್ದೆ. ಊಟಗಳು ಹಸಿವು ಕೂಡ ತುಂಬ ಆಗ್ತಿತ್ತು ಆ ಟೈಮಲ್ಲಿ. ಹಾಗೆ ಸ್ವಲ್ಪ ದಪ್ಪಾಗಿ ಅದನ್ನು ಬಿಟ್ಟೆ ನಾನು. ಅದಕ್ಕೆ 150 ಏನೋ ಡಬ್ಬಕ್ಕೆ. ಆಮೇಲೆ ಅದನ್ನು ಬಿಟ್ಟೆ, ಅದು ಒಳ್ಳೆಯದಲ್ಲ ಅಂತೆಲ್ಲ ಹೇಳಿದ್ರಲ್ಲ. ಆಮೇಲೆ ನಾನು ಮತ್ತೆ ಸಪುರಾಗಿ ಹಾಗೇ ಇದ್ದೆ. ಯಾವಾಗ ನಾನು ನಾನ್ ವೆಜ್ ಬಿಟ್ಟೆ ಅಲ್ಲ, ನಾನ್ ವೆಜ್ ಬಿಟ್ಟು ವೆಜಿಟೇರಿಯನ್ ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಆದಮೇಲೆ ನಾನು ಸ್ವಲ್ಪ ದಪ್ಪಾದ ತನ್ನಷ್ಟಕ್ಕೆ. ಅಂದರೆ ಈಗ ನಾನು ನಾನ್ ವೆಜ್ ಅಮ್ಮ ಮಾಡ್ತಾ ಇರುವಾಗ ನಾನು ಅಷ್ಟು ಊಟ ಮಾಡ್ತಿರಲಿಲ್ಲ. ನಾನ್ ವೆಜ್ ಅಂದರೆ ಅದರಲ್ಲಿ ಮುಳ್ಳಿರ್ತದೆ, ಅದು ನನ್ನ ತಲೆಯಲ್ಲಿ ಹಾಗೆ ಆಯಿತು. ನಾನ್ ವೆಜ್ ಅಂತ ಹೇಳುವಾಗ ಮೀನಿದಾದರೆ ಮುಳ್ಳಿರ್ತದೆ, ಮತ್ತು ಕೋಳಿ ಆದರೆ ಅದರದ್ದೆಲ್ಲ ಸುಯಿ ಎಲ್ಲ ಇರ್ತದೆ, ಅದೆಲ್ಲ ತಲೆಯಲ್ಲಿ ತಿನ್ನುವಾಗ ಗೊತ್ತಾಯ್ತಾ. ಅದು ಮತ್ತು ಯೋಚನೆ ಎಲ್ಲ ಮಾಡೋದು, ಆಗ ಅದೆಲ್ಲ ಎಲ್ಲೆಲ್ಲಿ ಹೋಗಿರ್ತದೆ, ಊಟವೇ ಸೇರ್ತಾ ಇರಲಿಲ್ಲ ನನಗೆ. ಹಾಗೆ ಈಗ ವೆಜ್ ಆದಮೇಲೆ ವೆಜ್ಜಲ್ಲಿ ಎಂತ ಕೂಡ ನನಗೆ ಒಂದು ಎಂತ ಹೇಳಲಿಕ್ಕೆ ಇರುವುದಿಲ್ಲ, ಎಂತ ಎಲ್ಲ ಊಟ ಮಾಡ್ತೇನೆ ವೆಜ್ ಆದಮೇಲೆ. ಹಾಗೆ ನಾನು ವೆಯ್ಟ್ಗೆ ಏನಾದದ್ದು ನಿಜ ಹೇಳಬೇಕಂದ್ರೆ ಅದೇ. ಮತ್ತು ಅಪರೂಪಕ್ಕೆಲ್ಲ ಪಪ್ಸ್ ತಂದು ತಿಂತೇನೆ. ಈಗ ನಾನು ಹೋದರೆ ಎಲ್ಲ ಆ ಚಿಂಚುಗೆ ತರುವಾಗ ನನಗೂ ತಂದು ನಾನು ತಿಂತೇನೆ. ಹಾಗೆ ಮತ್ತೆ ಎಂಥ ವಿಶೇಷ ಎಂತ ತಿನ್ನುವುದಿಲ್ಲ. ಅದೇ ಅದರಲ್ಲೇ ನಾನು ಸ್ವಲ್ಪ ವೆಯ್ಟಿಗೆ ಏನಾದದ್ದು. ಈಗ ಸ್ವಲ್ಪ ಕಡಿಮೆ ಆಗಬೇಕಂತ ಉಂಟು, ಅದಕ್ಕೆ ಈಗ ಸ್ವಲ್ಪ ಊಟ ಮಾಡೋದು. ಇಷ್ಟು ಊಟ ಮಾಡ್ತಿದ್ದವಳು ಈಗ ಇಷ್ಟು ಮಾಡೋದು ಈಗ. ಹಾಗೆ ಮಧ್ಯಾಹ್ನ ಕೂಡ ಬೆಳಗ್ಗೆ ಕೂಡ 2 ದೋಸೆ ತಿನ್ನೋಳು ಈಗ 1 ದೋಸೆ ತಿನ್ನೋದು. ಅಂದರೆ ತುಂಬ ದಪ್ಪ ಬೇಡ ಅಂತೇಳಿ ಮೊನ್ನೊಮ್ಮೆ 50 ದಾಟಿದ್ದೆ, ಇವಾಗ ಮತ್ತೆ 47ಗೆ ಬಂದಿದ್ದೇನೆ. ಈಗ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿರುವೆ ಅಂತ ಅನಿಸ್ತದೆ. ಹಾಗೆ ನನಗೆ ದಪ್ಪ ಇಷ್ಟೇ ಇಲ್ಲ, ನಾನು ಒಂದು 45ಕ್ಕೆ ಬಂದರೆ ಸಾಕು. ಹಾಗೆ ಮತ್ತು ನನ್ನ ಅಮ್ಮ ಕೂಡ ಅಮ್ಮ ಅವರಿಗೆ ಕೋಳಿ ಮೀನೆಲ್ಲ ಹಿಡಿತದೆ, ಹಾಗೆ ಸ್ವಲ್ಪ ದಪ್ಪ ಆಗಿದ್ರು. ಈಗ ಕೋಳಿ ಮೀನು ಇಲ್ಲ, ಅದಕ್ಕೆ ಅವರು ಸ್ವಲ್ಪ ಸಪರಾದರು. ಮತ್ತು ಬೇಕರಿ ಐಟಮ್ ಅವರು ಎಂತ ತಿನ್ನುವುದಿಲ್ಲ, ಪಪ್ಸ್ ಎಲ್ಲ ಕೊಡೋದಿಲ್ಲ ಅವರಿಗೆ. ಅದಕ್ಕೆ ಸಪುರ ಆದ್ರೇ ಒಳ್ಳೆಯದು. ನಿಜ ಹೇಳಬೇಕಂದ್ರೆ ಸಪುರವೇ ಆರೋಗ್ಯ ಗೈಸ್. ಆದರೆ ನಿಮಗೂ ಕೂಡ ಸ್ವಲ್ಪ ವೆಯ್ಟ್ ಗೇನ್ ಆಗಬೇಕಂತ ಉಂಟಾ, ನಿಮಗೆ ಯಾವುದರಲ್ಲಿ ಹಿಡಿಸ್ತದೆ ಅದರಲ್ಲಿ ಊಟ ಮಾಡಿ. ಈಗ ಕೆಲವರಿಗೆ ನನ್ನಾಗಿ ವೆಜ್ ಇಷ್ಟ, ವೆಜ್ಜೇ ಊಟ ಮಾಡಿ, ಯಾರು ಏನೇ ಹೇಳಿ. ಹಾಗೆ ನಿಮಗೆ ನಾನ್ ವೆಜ್ ಇಷ್ಟವಾ, ನಾನ್ ವೆಜ್ಜಲ್ಲೇ ಊಟ ಮಾಡಿ, ಒಟ್ಟಿಸಿ ಗಮ್ಮತ್ತು ಊಟ ಮಾಡಿ, ದಪ್ಪ ಆಗ್ತೀರ. ಮತ್ತು ಟೆನ್ಷನ್ ಮಾಡಬೇಡಿ ಆಯಿತಾ. ಟೆನ್ಷನ್ ಮಾಡಿದ್ರೆ ಸಪುರ ಆಗ್ತಾರೆ. ಯಾವುದಾದ್ರೂ ಯೋಚನೆ ಮಾಡ್ತಾ ಮಂಡೆ ಹಾಳು ಮಾಡಿಕೊಂಡ್ರೆ ನಾವು ಗ್ಯಾರಂಟಿ ಸಪುರ ಆಗ್ತೀವಿ. ಅದೆಲ್ಲ ಮೊದಲು ಮಾಡ್ತಿದ್ದೆ ನಾನು, ಹಾಗಾಗಿ ಊಟ ಕೂಡ ಸರಿಕಟ್ಟು ಮಾಡ್ತಾ ಇರಲಿಲ್ಲ. ಹಾಗೆ ಸಪುರ ಆಗ್ತಾರೆ. ಅದನ್ನೆಲ್ಲ ಬಿಟ್ಟು ಬಿಡಿ, ಆರಾಮವಾಗಿ ಇರಿ. ಎಂತ ನಾವು ತರಲಿಲ್ಲ, ಹೋಗುವಾಗ ಕೊಂಡೋಗೋದು ಕೂಡ ಇಲ್ಲ. ಎಂಥದ್ದು ಒಂದು ಕರ್ಮ ಅಂತ ಇಲ್ಲಿ ಹುಟ್ಟಿದ್ದೇವೆ, ಆ ಕರ್ಮವನ್ನೆಲ್ಲ ಅನುಭವಿಸಿ ಹೋಗೋದು ಅಷ್ಟೇ, ಮತ್ತೆ ಎಂತಿಲ್ಲ. ಮತ್ತು ನೀವು ಕೆಲವರೆಲ್ಲ ತಿಳ್ಕೊಳ್ಬೋದು, ಈಗ ಹಣ ಇದ್ದವರು ಖುಷಿಯಾಗಿರ್ತಾರೆ, ಇಲ್ಲ ಬೇರೆಯವರೆಲ್ಲ ಖುಷಿಯಾಗಿದ್ದಾರೆ. ಯಾರೂ ಖುಷಿಯಾಗಿಲ್ಲ ಗೈಸಿ. ಎಲ್ಲರೂ ಪಾಪ ಎದುರಿಗೆ ತೋರಿಸ್ತಾರೆ ಖುಷಿಯಾಗಿದ್ದೇವೆ ಅಂತ, ಯಾರಿಲ್ಲ. ಎಲ್ಲರೂ ಇದೆ ನಮ್ಮ ಲೈಫ್, ಎಲ್ಲರದು ಒಂದೇ ಥರ. ಹಣ ಇದ್ದವರಿಗೆ ಬೇರೆಯೇ ತಾಪತ್ರೆ ಇರ್ತದೆ, ಹಣ ಇಲ್ಲದವರಿಗೆ ಒಂದು ಬೇರೆಯೇ ತಾಪತ್ರೆ. ಹಾಗೆ
ಯಾರನ್ನು ಕೂಡ ಕರ್ಮ ಬಿಡುವುದಿಲ್ಲ. ನಾವು ಹುಟ್ಟಿದ್ದೇ ಕರ್ಮವನ್ನು ಅನುಭವಿಸ್ಕೋಸ್ಕರ. ಅದು ಹಾಗೆ ಖುಷಿ ಅಂತ ಯಾರಿಗೂ ಇಲ್ಲ. ಇದ್ದದ್ರಲ್ಲಿ ನೆಗಡ್ತಾ ಇರಬೇಕಷ್ಟೇ ಇದ್ದಷ್ಟು ದಿನ, ಆಯ್ತಲ್ಲ. ನಾನು ಮಿನಿ ಭಾಷಣಕ್ಕೆ ಕೂತ್ರೆ ಉಂಟಲ್ಲ ಅಥವಾ ವಾಸನ ಮನ್ಪುನಕ್ಲು ಬಲಿಪೋಡು. ಗೈಸ್, ನಾನು ರೆಡಿ ಆದೆ. ನಾನು ಎಲ್ಲ ಡ್ರೆಸ್ ಟ್ರೈ ಮಾಡಿ ನೋಡಿದೆ ಆಯಿತಾ, ಯಾವುದು ಆ ಕಡೆ ಈ ಕಡೆ ಬರ್ತಾ ಇಲ್ಲ. ಮತ್ತು ಮೊನ್ನೆ ನಾನು ಭೂತಕ್ಕೆ ಹಾಕಿದ್ದೆ, ಗೊತ್ತಿರ್ಬೋದು, ಸಾಧನೆ ಹಾಕಿದೆ, ಮನೆ ಹೋಗ್ಲಲ್ಲ. ಮತ್ತು ಟಾಪ್ ಎಲ್ಲ ಉಂಟು, ಟಾಪ್ ಎಲ್ಲ ಜೀನ್ಸ್ ಎಲ್ಲ ಹಾಕೊಂಡು ಹೋಗಿ ಕಲೆಗೆ ಆಗೋದಿಲ್ಲ. ನಾನು ಹೆಚ್ಚಾಗಿ ಜೀನ್ಸ್ ಟಾಪ್ ಯಾಕೆ ತೊಗೊಳ್ಳೋದು ಗೊತ್ತುಂಟಾ, ಅದು ಕಡಿಮೆಯಲ್ಲಿ ಬರ್ತದೆ. ಟಾಪ್ ತೊಗೊಂಡ್ರೆ ಅದಕ್ಕೆ ಮತ್ತೆ ಪ್ಯಾಂಟ್ ತೊಗೊಳ್ಬೇಕು, ಶಾಲ್ ತೊಗೊಳ್ಬೇಕು, ಇಲ್ಲದೆ ಕುರ್ತಿ ಸೆಟ್ಟಿಗೆಲ್ಲ ರೇಟ್ ಜಾಸ್ತಿ ಇತ್ತು. ಅದಕ್ಕೋಸ್ಕರ ನಾನು ಜೀನ್ಸ್ ಟಾಪೇ ತೊಗೊಳ್ಳೋದು. ಯಾಕಂದರೆ ಜೀನ್ಸ್ ಒಂದು 2 ಇದ್ದರೂ ಅದಕ್ಕೆಲ್ಲ ಹಾಕೊಳ್ಬೋದಲ್ಲ, ಅದೇ ಮೇನ್ ರೀಸನ್. ಈಗ ಆಗ್ತಾ ಉಂಟು, ಮೊದಲಿದ್ದು ಯಾವುದು ನನಗೆ ಬರ್ತಾ ಇಲ್ಲ. ದಪ್ಪ ಆದರೆ ಇದೊಂದು ಸಮಸ್ಯೆ ನೋಡಿ. ಅದಕ್ಕೀಗ ಸ್ವಲ್ಪ ಸಪುರ ಆದರೆ ನನ್ನ ಮೊದಲನೇ ಡ್ರೆಸ್ ಎಲ್ಲ ನನಗೆ ಬರ್ತದೆ. ಹಾಗೆ ಅಮ್ಮ ಎಂತ ಮಾಡ್ತಿದ್ದಾರೆ ಗೊತ್ತಾನೆ, ನಮ್ಮ ಮನೆಯಲ್ಲಿ ಸಿಕ್ಕಿದ ಬದನೆ ಉಪ್ಪುಂಜಿ ಮಾಡುವ ಅಂತಿದ್ದೆ. ಇವತ್ತು ಪವರ್ ಇಲ್ಲ, ಕಡಿಲಿಕ್ಕೆ ಕೂಡ ಇಲ್ಲ ಅಲ್ಲ. ಹಾಗಾಗಿ ಈಗ ಇದು ನಮ್ಮ ಮನೆಯಲ್ಲಿ ಸಿಕ್ಕ ಬದನೆ ಗೈಸ್, ಅದಕ್ಕೆ ಇವತ್ತು ನಮಗೆ ಅದೇ ಉಪ್ಪುಂಚಿ, ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ. ಮತ್ತು ಸ್ವಲ್ಪ ಬೆಂಡೆ ಸಿಕ್ಕಿದೆ, ಅದನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದಾರೆ. ಇದು ನಾಯಿಗೆ ಅನ್ನ ತೆಗೆದಿಡೋದು ಮೊದಲೇ, ಸ್ವಲ್ಪ ಚೌಳಿ ಆಗಲಿ ಅಂತ. ಹಾಗೆ ನಾನು ಸ್ವಲ್ಪ ಹೋಗಿ ಬರ್ತೇನೆ, ನಡಿಬೇಕಂತೆ ತುಂಬ. ನನಗೆ ಎಲ್ಲ ದಾರಿ ಗೊತ್ತಿಲ್ಲ, ಪಿಂಕಿ ಅಮ್ಮ ಬರ್ತಾರೆ, ಅವರಿಗೆ ಗೊತ್ತುಂಟು. ಒಂದು 12:30 ಆಗಲಿ, ಆಮೇಲೆ ಹೋಗುವ. ಇವರ ಪುಂಡಿ ಆಗಲಿಲ್ಲ, ಈ ಸೆಕೆಯಲ್ಲೂ ಕೂಡ ಪುಂಡಿ ಬೇಯಿಸೋದು ಅಮ್ಮ. ಭೂತಕ್ಕಾಗಿ ಉಂಟಲ್ಲ 2 ದಿನ ಕಳೀತು, ಆದರೆ ಇವರದ್ದು ಭೂತದ ವಿಷಯ ಇನ್ನೂ ಕೂಡ ಮುಗಿದಿಲ್ಲ. ಹಾಗೆ ಇಲ್ಲಿ ಒಂದು ಇದಾಗ್ತಾ ಉಂಟು ಫೈಟ್. ಗೈಸ್, ಈ ಪ್ಯಾಂಟ್ ಹಾಕಿದ್ರೆ ಉಂಟಲ್ಲ, ಯಾರಿಗೂ ಅನಿಸಲ್ಲ ನಾನು ಪ್ಯಾಂಟ್ ಹಾಕಿದ್ದೇನಂತ. ಅಲ್ಲ, ದೂರದಲ್ಲಿ ಕಾಣ್ತದೆ, ಹತ್ತಿರ ಬಂದರೆ ಗೊತ್ತಾಗ್ತದೆ ಈಗ ಪ್ಯಾಂಟ್ ಹಾಕಿದ್ದೇನಂತೇಳಿ. ದೂರದಿಂದ ಯಾರಾದರೂ ನೋಡಿದ್ರೆ ಉಂಟು ಅಂತ ತಿಳ್ಕೊಳ್ಬೋದು ಪ್ಯಾಂಟ್ ಹಾಕಿದ್ರೆ. ಹಾಗೆ ಆಗ್ತದೆ, ನನಗೂ ಹಾಗೆ ಅನಿಸ್ತದೆ ಈಗ. ಅಲ್ಲ, 12 ಕಾಲಾಯಿತು ಗೈಸ್, ನಾನು ಹೊರಟೆ. ನನ್ನ ಸಣ್ಣ ಮಮ್ಮಿ ಬರ್ತಾ ಇಲ್ಲಂತೆ, ಹಾಗೆ ದೊಡ್ಡ ಮಮ್ಮಿ ಜೊತೆಗೆ ಹೋಗುವ. ಇದೇ ಚಪ್ಪಲ್ ಹಾಕಿದ್ದೇನೆ, ತುಂಬ ನಡಿಬೇಕು. ನನ್ನ ಅಂಗನವಾಡಿ ನಿಮಗೆ ತೋರಿಸ್ತೇನೆ ಆಯಿತಾ, ಇದ್ದರೆ ಅಲ್ಲಿಂದಲೇ ಹೋಗುವುದಂತೆ. ಇಲ್ಲಿದ್ದರೆ ನಿಮಗೆ ತೋರಿಸ್ತೇನೆ, ನಾನು ಕಲಿತ ಅಂಗನವಾಡಿ. ಈಗ ಬಿದ್ದೋಗಿದೆ ಅದು. ಈಗ ಹೋಗುವ. ಹೀಲ್ಡ್ ಹಾಕ್ಕೊಳ್ಬೋದಿತ್ತು, ನಡಿಲಿಕ್ಕೆ ತುಂಬ ಇದೆ. ಹೀಲ್ಡ್ ಎಲ್ಲ ಹಾಕೊಂಡೋದ್ರೆ ಆಗಲಿಕ್ಕೆ. ಹೋಗುವ, ಸ್ವಲ್ಪ ಕಾಲಿಗೆ ಸ್ವಲ್ಪ ನೀರು ಹಾಕುವ. ಸ್ವಲ್ಪ ಕಾಲನ್ನು ನೋಡ್ಲಿಕ್ಕಾಗೋದಿಲ್ಲ. ಕಾರ್ಗೆ ಚೂರು ನೀರು ಬಾಡ್ಗ ಅಂತ ಹಿಡ್ದೆ ಬಲಿಯವ್ರ ಮುಳೆ ಗುಳ್ಳಿ ಯಾವ ಶಕ್ಕೆ ಮಾರೆ ಮಂತ್ರವಾಡೊಂದಿಗೆ ಎಂತೆಲ್ಲ ಇರ್ತಾರೆ ನನಗೆ. ನೋಡ್ರಿ, ನನ್ನ ಅಮ್ಮ ಕಾಲಿಗೆ ನೀರು ಹಾಕೋದು. ಮೊದಲಿನವರು ಯಾರೋ ಒಂದು ಪುರಾತನ ಕಾಲದವ್ರು ಹೇಳಿದ್ದಾರೆ, ಕಾಲಿಗೆ ನೀರು ಹಾಕಿದರೆ ಹಿಂದೆಗಡೆ ಕೂಡ ನೀರು ತಾಗಬೇಕು ಅಂದ. ಅವು ನಡಪುಕೊಂಡಿರು ಮಾಮಿ ತೂಕ ನಡತದೆ ಏನು ಚಾಪೆ ಬನ್ನಾಗ ಅಂತ ಎಂಕ ನೆನಪಿಜಿ ಮಾರಿ ನಂಚಿ ಪೋಯಿನಾಲೆ ಎತ್ತು. ಸರಿ ಬರ್ಪೇನವ, ಟಾಟಾ. ಛತ್ರಿ ಇದ್ರೆ ಒಳ್ಳೇದಿತ್ತು, ಪರವಾಗಿಲ್ಲ. ಹೋಗಿ ಬರೋ ಬಂದೆ ಪಿಂಕಿನವರ ಮನೆ. ಇದವ್ರದ್ದು ಮೇಲೆ ರೆಂಟ್ ಇದ್ದಾರಲ್ಲ, ಅವರದ್ದು ಗಾಡಿ. ಇದು ಮಾವಂದು ರಿಕ್ಷಾ. ಮೊನ್ನೆ ಭೂತಕ್ಕೆ ಹೋಗಿ ನಾನು ಇದರಲ್ಲೇ ಬಂದೆ, ಇದರಲ್ಲಿ. ಎಂಟು ಬರಲಿಲ್ಲ, ನೀರೇ ಇಲ್ಲ ಗೈಸ್. ನೋಡ್ರಿ, ತೋಡಲ್ಲಿ ಎಲ್ಲ ಮಳೆ ಇಲ್ಲಲ್ಲ. ಬಾಲವಾಡಿ ತೋರಿಸ್ತೀನಿ. ಈಗ ಎಷ್ಟು ಜನ ಸಿಕ್ಕಿದ್ರು ರೀಚಾರ್ಜ್. ಎಷ್ಟು ಚಂದದ ಜಾಗದಲ್ಲಿ ಒಂದು ಮನೆ ಕಟ್ಟಿದ್ದಾರೆ ಮಾಡಿ. ಎಂಥ ಅರೇಂಜ್ಮೆಂಟ್, ಚೇರ್ ಇಟ್ಟಿದ್ದಾರೆ. ಸೂಪರ್ ಮನೆ ಆಯಿತಾ. ಊಟ ಕೈ ಊಟ ಬಿಸ್ಲರಿ ಉಂಟು, ಊಟ ಮಾಡೋ ಊಟ ಕೈ ಉಪ್ಪಿನಕಾಯಿ, ಚಟ್ನಿ, ಮತ್ತು ಇದೆಂತ ಗುಜ್ಜೆ, ಇದು ಮಾವಿನಕಾಯಿ, ಮತ್ತು ಇದು ಪಲಾವ್. ಊಟ ಮಾಡೋದು. ನಾವು ಹೋಗುದು ಎಂತ ಊಟ ಗೊತ್ತುಂಟ,
ಒಳ್ಳೆದಿತ್ತು. ಆ ಪಲಾವ್ ಉಂಟಲ್ಲ ಅದು ತುಂಬ ಒಳ್ಳೆದಿತ್ತು. ಅದರಲ್ಲಿ ಎಲ್ಲ ಇದೆಲ್ಲ ಉಂಟು, ಎಂಥ ಹೋಳಿಗೆ ಎಲ್ಲ ಇದರಲ್ಲುಂಟು. ಸತ್ಯನಾರಾಯಣ ಕಥೆಯೆಲ್ಲ ಇತ್ತಲ್ಲ ಅದರ ಪ್ರಸಾದ ಎಲ್ಲ. ಹೋಗುದು ನಾನು ಮಾಮಿಗಳು ಇಬ್ಬರಿ. ಹೋಗುವಾಗ ತುಂಬ ಜನ ಇದ್ದರು, ಈಗ ಬರುವಾಗ ಇಬ್ಬರಿ. ಅವ್ರು ಬರ್ತಾರೆ, ಅವ್ರದ್ದೆಲ್ಲ ಊಟ ಆಗಲಿಲ್ಲ. ನೋಡು ಎಂಥ ಮನೆ ಮಾಡಿದೆ, ಮನೆ ಅಲ್ಲ ಅದು ಅರಮನೆ. ಅರುಣಾಕ್ಷಿ ಎಲ್ಲ ಹೋಗ್ತಾ ಇದ್ದಾರೆ. ಆಗ ಅವರಪ್ಪ ಸಣ್ಣ ಬಾಲವಾಡಿ ಇದ್ದ ಜಾಗ ತೋರಿಸ್ತೇನೆ ಆಯ್ತಾ ನಿಮಗೆ. ನಾನು ನಮ್ಮ ಮನೆಯಿಂದ ಇಲ್ಲಿಗೆ ಬರ್ತಾ ಇದ್ದೆ ಸಣ್ಣದಿರುವಾಗ, ಬಾಲವಾಡಿಗೆ ತೋರಿಸ್ತೇನೆ ನಿಮಗೆ. ಈ ಮನೆಯ ಮುಂದುಗಡೆ ಇತ್ತು ಬಾಲವಾಡಿ, ಈಗ ಬಿದ್ದೋಗಿದೆ. ಆದರೆ ಆ ಪ್ಲೇಸ್ ಉಂಟು ಬಾಲವಾಡಿದ್ದು. ಎನ್ನ ಬಾಲವಾಡಿ ಮೂಲಿಂದೆ, ಎನ್ನ ಬಾಲವಾಡಿ ಈಗ ಇಲ್ಲಿದ್ದದ್ದು ಪ್ಲೇಸ್ ಬಾಲವಾಡಿ. ಈಗೆಲ್ಲ JCB ತೆಗೆದು ಹಾಕಿದ್ದಾರೆ, ಆಗ ಇತ್ತು ಆ ಟೈಮಲ್ಲಿ. ಓಡಿ ಅಂಗನವಾಡಿ ಪೋತಿನ ಬೊಕ್ಕ ಹಾಗೆ ಅವನು ಅಂಗನವಾಡಿ, ಅವನು ಸ್ಪೆಷಲ್ ಸ್ಕೂಲಿಗೆ ಹೋಗೋದು. ಮತ್ತು ಕರೆಂಟ್ ಇಲ್ಲ ಗೈಸ್, ಹಾಗೆ ಅಮ್ಮ ನೆಲದಲ್ಲಿ ಬಿದ್ದಿದ್ದಾರೆ. ಬೊಕ್ಕೆ ಎನ್ನ ಬಾಲವಾಡಿನ ಬರು ಆಗ್ತಾ ಇರ್ದೀರಿ. ಮತ್ತು ಬಿಸ್ಕೆಟ್ ಅಮ್ಮನಿಗೆ ತಂದದ್ದು ನಾನು. ಮತ್ತು ಇದರಲ್ಲಿ ಪ್ರಸಾದ ಉಂಟು. ಬಿಸ್ಕೆಟ್ ಲೆಕ್ಕ ಸ್ವೀಟ್ ಇದೆ. ಇಂಚಿನ ಕುಲು ಒಂಚೆದು ಒಂದು ತಿನ್ಬಿಡು, ಲೆಕ್ಕದ ಕುಲು ತಿನ್ನಿ. ಹಾಂ ಗೈಸ್, ನಾಯಿ ಎಲ್ಲ ತೊಗೊಂಡೋಗಿ ಬಂದದಷ್ಟೇ ನಾನು. ಎಂತ ಗೊತ್ತಾ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾರೋ ಒಂದು ಹ್ಯಾಕ್ ಮಾಡಲಿಕ್ಕೆ ನೋಡಿದ್ರಂತೆ. ಮೆಸೇಜ್ ಬಂತಾಯ್ತಾ ನನಗೆ ಜಸ್ಟ್ ಇವಾಗ. ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡಿದೆ. ಎಂತ ನನ್ನ ಇನ್ಸ್ಟಾಗ್ರಾಮಲ್ಲಿ ಇರೋದೇ 15,000 ಫಾಲೋವರ್ಸ್. ಅದನ್ನು ಹ್ಯಾಕ್ ಮಾಡಿ ಎಂತ ಮಾಡ್ತೀರಾ ಮಾರೆ? ಎಂತ ಮಾಡಿ ನಿಮಗೆ ನನ್ನ ಬಾಲವಾಡಿ ಅಂತ ತೋರಿಸಿದೆ ಅಲ್ಲ. ನಾನು ಲಾಸ್ಟ್ ಯಾವಾಗ ಬಾಲವಾಡಿ ಸ್ಟಾಪ್ ಮಾಡಿದೆ ಆವಾಗನೇ ಅದು ಲಾಸ್ಟ್ ಆಗಿತ್ತು. ಆಮೇಲೆ ಅದನ್ನು ಅಲ್ಲಿಂದ ಎಲ್ಲ JCB ಎಲ್ಲ ಅದು ಕ್ಲೋಸ್ ಆಯಿತು. ಆಮೇಲೆ ಇಲ್ಲಿ ನಿಯರ್ ನಮ್ಮ ಬಾಲವಾಡಿ ಮಾಡಿದ್ದಾರೆ. ಹಾಗೆ ಈಗೆಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ ಮಕ್ಕಳು. ನನ್ನ ತುಂಬ ಮೆಮೊರೀಸ್ ಎಲ್ಲ ಇತ್ತು. ನನ್ನ ದೋಸ್ತಿಗಳೆಲ್ಲ ಇದ್ದಾರೆ, ಅವರಿಗೆ ಮ್ಯಾರೇಜ್ ಆಗಿದೆ. ನನ್ನ ಒಬ್ಬಳು ಫ್ರೆಂಡ್ ಇದ್ನಲ್ಲಿ, ಅವಳಿಗೆ ಮ್ಯಾರೇಜ್ ಆಗಿದೆ. ಮೊನ್ನೆ ದೇಲಗಟ್ಟೆಯಲ್ಲಿ ಸಿಕ್ಕಿದ್ಲು ನನಗೆ. ಹಾಗೆ ಮತ್ತೆಲ್ಲ ಅಷ್ಟೇನು ಕ್ಲೋಸ್ ಇರಲಿಲ್ಲ. ಬಾಲವಾಡಿಯಲ್ಲಿ ಬರ್ತಾಯಿದ್ರು ಹಾಗೆ. ನಮ್ಮ ಬೆಕ್ಕುಗಳು ಎಲ್ಲಿದ್ದೇವೆ ತೋರಿಸ್ತೇನೆ ನಿಮಗೆ ನಾನು. ನೋಡಿ ಅಂತ ಅಲ್ಲಿ ನೋಡಿ ಆಟ ಆಡೋದು. ವಾಹಾ 3 ಜನ ಅಲ್ಲೇ ಇದ್ದಾರೆ. ಆಗ ಬ್ಲ್ಯಾಕ್ ಇದು ಇನ್ನು ನಾನು ಸಹ ಕತ್ತಲಾಗಬೇಕು ಅವ್ರು ಬರಬೇಕಾದ್ರೆ ಇಲ್ಲಿ ಕೆಳಗಡೆ. ಅವರ ಲೀಡರ್ ಎಲ್ಲಿದ್ದಾರೆ? ಅವರ ಲೀಡರ್ ಇಲ್ಲಿ ಕೂತ್ಕೊಂಡಿದ್ದಾನೆ. ಗುಂಡ, ನಮ್ಮ ಗುಂಡರನ್ನು ನೋಡೋದು ಎಷ್ಟು ಟೈಮ್ ಆಯ್ತಲ್ಲ ನೀವು. ಗುಂಡ ಅವನ ಹೇರ್ ಎಲ್ಲ ತೆಗ್ದದ್ದು ಗೈಸ್ ನಾನು ಶೆಕೆಗೆ.